ವ್ಯಾಸ್ಲಿನ್ನು ಒಂದು ಪ್ಯಾಕೆಟ್ ಶಾಂಪು ಇದ್ದರೆ ಸಾಕು, ಎಷ್ಟೇ ಕಪ್ಪಾಗಿರುವಂಥ ಮುಖ ಕೂಡ ಒಂದೇ ಬಾರಿಗೇ ಬೆಳ್ಳಗಾಗಿ ಪಳಪಳ ಅಂಥೇಳಿ ಹೊಳೆಯುತ್ತೆ. ಇನ್ನು ಕೆಲವೊಬ್ಬರಿಗೆ ವಿಪರೀತವಾಗಿ ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರತ್ತೆ, ಮೊಡವೆಗಳಾಗಿರತ್ತೆ, ಅದರ ಕಲೆಗಳ ಹಾಗೆಯೇ ಉಳಿದಿರತ್ತೆ. ಏನು ಮಾಡಿದ್ರೂ ಕೂಡ ಕಡಿಮೆನೇ ಆಗ್ತಾ ಇರಲ್ಲ. ಇನ್ನು ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ತುಂಬ ಬೇಗನೆ ಸುಕ್ಕು ನೆರಿಗೆಗಳು ಹೆಚ್ಚಾಗ್ತಾ ಇರತ್ತೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಪಾರ್ಲರ್ಗೆ ಹೋಗಬೇಕು, ಟ್ರೀಟ್ಮೆಂಟ್ ತೊಗೊಳ್ಬೇಕು, ಅಥವಾ ಫೇಶಿಯಲ್ಗಳನ್ನು ಮಾಡಿಸ್ಕೊಳ್ಬೇಕು. ಖಂಡಿತವಾಗ್ಲೂ ಈ ರೀತಿಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಈ ಒಂದು ಸಿಂಪಲ್ ಆಗಿರೋಂಥ ರೆಮಿಡಿನ ಅಪ್ಲೈ ಮಾಡಿದ್ರೂ ಕೂಡ ನಿಮ್ಮ ಮುಖ ಕನ್ನಡಿಯಂತೆ ಹೊಳೆಯುತ್ತೆ, ಅದು ಕೂಡ ಇನ್ಸ್ಟೆಂಟಾಗಿ. ಇನ್ನು ಕೆಲವೊಬ್ಬರಿಗೆ ತುಂಬ ಹೆಚ್ಚಾಗಿ ಈ ರೀತಿ ಸ್ಕಿನ್ನು ತುಂಬ ಡ್ರೈ ಆಗ್ತಾ ಇರುತ್ತೆ, ಸಿಪ್ಪೆ ಹಾಗೆಯೇ ಕೀಳ್ತಾ ಇರುತ್ತೆ, ಚರ್ಮ ಕೀಳ್ತಾ ಇರುತ್ತೆ. ಅದೆಲ್ಲ ಕಡಿಮೆ ಆಗಿ ಮುಖ ಪಳಪಳ ಅಂಥೇಳಿ ಹೊಳಿಲಿಕ್ಕೆ ಇವತ್ತಿನ ಸಿಂಪಲ್ ಆಗಿರೋಂಥ ಮನೆಮದ್ದು ನಿಮಗೆ ಸೂಪರಾಗಿ ವರ್ಕ್ ಆಗುತ್ತೆ. ಜೊತೆಗೆ ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಒಂದೇ ಬಾರಿಗೇ ನೀಡುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಆಯಿತಾ? ನೋಡಿ, ಈ ಒಂದು ಸಿಂಪಲ್ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ವ್ಯಾಸ್ಲಿನನ್ನು ತೊಗೊಂಡಿದ್ದೀನಿ. ಈಗಂತೂ ಚಳಿಗಾಲ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ವ್ಯಾಸ್ಲಿನ್ ಇದ್ದೇ ಇರುತ್ತಲ್ವ. ನಾವು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಮತ್ತೆ ಅದನ್ನು ತರೋವಂಥ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಇದ್ದೇ ಇರುತ್ತೆ. ಅದನ್ನು ಬಳಸ್ಕೊಂಡು ಸೂಪರಾಗಿ ಜಾದೂ ಮಾಡುವಂಥ ಒಂದು ರೆಮಿಡಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಈ ಒಂದು ವ್ಯಾಸ್ಲಿನನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಸ್ಕಿನ್ನು ಡ್ರೈ ಆಗೋದು, ಸಿಪ್ಪೆ ಕೀಳೋದು ಕಡಿಮೆ ಆಗುತ್ತೆ. ತುಂಬ ನಿಮಗೆ ಈ ರೀತಿ ಇರಿಟೇಷನ್ ರೀತಿ ಆಗ್ತಾ ಇರತ್ತಲ್ಲ, ಡ್ರೈಯಿಂದ ಅದು ಕಡಿಮೆ ಆಗಿ ಒಳ್ಳೆ ಗ್ಲೋ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವ್ಯಾಸ್ಲಿನ್ ಏನಿರುತ್ತೆ ಅದು. ಜೊತೆಗೆ ಚರ್ಮ ಅನ್ನುವಂಥದ್ದು ತುಂಬ ಸಾಫ್ಟ್ ಆಗಲಿಕ್ಕೂ ಕೂಡ, ಒಳ್ಳೆ ಶೈನಿಂಗ್ ಬರಲಿಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ತುಂಬ ಒಣಗ್ತಾ ಇರತ್ತೆ, ತುಂಬ ಡ್ರೈ ಆಗಿ ಕೆಲವೊಬ್ಬರಿಗೆ ಅದು ಇರಿಟೇಷನ್ ಥರ ಆಗ್ತಾ ಇರತ್ತೆ, ಕಡ್ತಾ ಆಗ್ತಾ ಇರತ್ತೆ. ಅದೆಲ್ಲ ಕಡಿಮೆ ಆಗಿ ಒಂದೊಳ್ಳೆ ಶೈನಿಂಗ್ ಬರುತ್ತೆ, ಹೊಳಪು ಬರುತ್ತೆ, ಸಾಫ್ಟ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ವ್ಯಾಸ್ಲಿನನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಆನಂತರ ಅಷ್ಟೇ ಪ್ರಮಾಣದಲ್ಲಿ, ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ನೀವು ಕಸ್ತೂರಿ ಅರಿಶಿನವನ್ನು ಖಂಡಿತವಾಗ್ಲೂ ತೊಗೊಳ್ಳಿ, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನೀವು ಅರಿಶಿನದ ಕೊಂಬರುತ್ತಲ್ಲ, ಮನೆಯಲ್ಲೇ ಅದನ್ನು ಕುಟ್ಟಿ ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಅದು ಸಾಕಷ್ಟು ದಿನ ಬರುತ್ತೆ. ಜೊತೆಗೆ ತುಂಬ ಪ್ಯೂರ್ ಆಗಿರೋದ್ರಿಂದ ಅದರಿಂದನೂ ಕೂಡ ಸಾಕಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟು ನಮ್ಮ ಚರ್ಮಕ್ಕೆ ಸಿಗ್ತಾ ಹೋಗುತ್ತೆ. ಇನ್ನು ಈ ರೀತಿ ಕಸ್ತೂರಿ ಅರಿಶಿನವನ್ನು ಅಥವಾ ನಾವು ಅರಿಶಿನದ ಕೊಂಬೆ ಏನಿರುತ್ತೆ ಅದರ ಒಂದು ಅರಿಶಿನವನ್ನು ಬಳಸ್ಕೊಳ್ಳೋದ್ರಿಂದ ಚರ್ಮ ತುಂಬ ಲೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಹೊಳಪು ಬರುತ್ತೆ. ಜೊತೆಗೆ ಬಂಗಿನ ಸಮಸ್ಯೆ ತುಂಬ ಬೇಗ ನಿವಾರಣೆ ಆಗಲಿಕ್ಕೆ ಅದು ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ. ಇನ್ನು ಯಾರಿಗೆ ಮೊಡವೆ ಕಲೆಗಳು ಹಾಗೇ ಉಳಿದಿರುತ್ತಲ್ಲ ಅದು ಕೂಡ ನೀಟಾಗಿ ರಿಮೂವ್ ಆಗ್ತಾ ಬರುತ್ತೆ. ಜೊತೆಗೆ ತುಂಬ ಬೇಗನೆ ಏಜಿಂಗ್ನ ಸಮಸ್ಯೆ ಏನು ಕಾಡ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅರಿಶಿನದ ಪೌಡ್ರ್ ಹೆಲ್ಪ್ ಆಗುತ್ತೆ. ಈ ರೀತಿ ಅರಿಶಿನ ಪೌಡ್ರನ್ನು ತೊಗೊಳ್ಳಿ. ಅಡುಗೆ ಅರಿಶಿನ ತೊಗೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಉಪಯೋಗ ಆಗೋದಿಲ್ಲ. ಜೊತೆಗೆ ಅದರಿಂದ ತುಂಬ ಯೆಲ್ಲೋ ಕಲರ್ ಮುಖದ ಮೇಲೆ ಹಾಗೆ ಉಳಿಯುತ್ತೆ ಹೊರತಾಗಿ ಅದರಿಂದ ಯಾವುದೇ ರೀತಿಯ ಒಂದು ಉಪಯೋಗ ಮುಖಕ್ಕೆ ಸಿಗೋದಿಲ್ಲ. ಹಾಗಾಗಿ ನೀವು ಕಸ್ತೂರಿ ಅರಿಶಿನ ಅಥವಾ ಅರಿಶಿನದ ಕೊಂಬನ ಪೌಡರ್ ಮಾಡಿ ಅದನ್ನೇ ತೊಗೊಳ್ಬೇಕು. ಒಳ್ಳೆಯ ಉಪಯೋಗವನ್ನು ನೀಡುತ್ತೆ. ಜೊತೆಗೆ ತುಂಬ ಔಷಧಿ ಗುಣಗಳನ್ನು ಕೂಡ ಅದು ಒಳಗೊಂಡಿರುತ್ತೆ. ಆನಂತರ ನಾನಿಲ್ಲಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ತೊಗೊಳ್ತಾ ಇದ್ದೀನಿ. ನೀವು ಇದನ್ನೇ ತೊಗೊಳ್ಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಯಾವುದಿರುತ್ತೋ ತುಂಬ ಇದು ಸ್ಮೆಲ್ ಕಡಿಮೆ ಇರುವಂಥದ್ದು ನೀವು ತೊಗೊಂಡ್ರೆ ಸಾಕಾಗತ್ತೆ. ಅದು ಕೂಡ 1 ಟೀ ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಅದು ನಮ್ಮ ಚರ್ಮವನ್ನು ತುಂಬ ಕ್ಲೀನ್ ಮಾಡುತ್ತೆ, ಬ್ರೈಟ್ ಮಾಡುತ್ತೆ. ಜೊತೆಗೆ ಕೊಳೆ ಜಿಡ್ಡಿನಂಶ ಏನೇ ಇದ್ದರೂ ಅದನ್ನೆಲ್ಲ ತೆಗೆದು ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಇದ್ರ ಜೊತೆಗೇ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಇತ್ತು ಅಂದರೆ ಅದನ್ನಾದರೂ ತೊಗೊಳ್ಳಿ, ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಇಲ್ಲ ಮನೆ ಹತ್ರನೇ ಗಿಡ ಇದೆ ನಮಗೆ, ಅಲೋವೆರಾ ಜೆಲ್ ಸಿಗುತ್ತೆ ಫ್ರೆಶ್ ಆಗಿರುವಂಥದ್ದು ಅಂದರೆ ಅದನ್ನಾದರೂ ತೊಗೊಳ್ಬೋದು, ತುಂಬಾ ಒಳ್ಳೆಯದು. ಇಲ್ಲಾಂದರೆ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ಲನ್ನು ನೀವು ಹಾಕ್ಕೊಳ್ಬೋದು. ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಇನ್ನು ತುಂಬ ಬೇಗನೆ ಏಜಿಂಗ್ ಏನಾಗ್ತಾ ಇರುತ್ತೆ, ನೆರಿಗೆಗಳು ಬರ್ತಾ ಇರುತ್ತೆ, ಚರ್ಮ ಜೋತ್ ಬೀಳೋದು ಕಡಿಮೆ ಆಗುತ್ತೆ. ಜೊತೆಗೆ ಬಂಗಿನ ಸಮಸ್ಯೆ ಕಡಿಮೆ ಆಗುತ್ತೆ, ಮೊಡವೆ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಚರ್ಮವನ್ನು ಸಾಫ್ಟ್ ಮಾಡುತ್ತೆ, ಬ್ರೈಟ್ ಮಾಡುತ್ತೆ. ಜೊತೆಗೆ ಒಣ ತ್ವಚೆಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಅಲೋವೆರಾ ಜೆಲ್ಲು. ಜೊತೆಗೆ ಇನ್ಸ್ಟೆಂಟಾಗಿ ಹೊಳಪು ಅನ್ನುವಂಥದ್ದು ಬರ್ತಾ ಹೋಗುತ್ತೆ.
ಅಲೋವೆರಾವನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಲೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಜೊತೆಗೆ ಇನ್ಸ್ಟೆಂಟ್ ಆಗಿ ಹೊಳಪು ಬರ್ತಾ ಹೋಗುತ್ತೆ. ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ನೀವು ಅದನ್ನು ಅಪ್ಲೈ ಮಾಡಿ ಆಮೇಲೆ ನಿಮ್ಮ ಸ್ಕಿನ್ನನ್ನು ಮುಟ್ಟು ನೋಡಿ, ನಿಮಗೇ ಆ ಒಂದು ವ್ಯತ್ಯಾಸ ಅನ್ನೋವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ನೋಡಿ, ನಾನು ಏನು ಪದಾರ್ಥಗಳನ್ನೆಲ್ಲ ಹಾಕಿದ್ದೀನಲ್ಲ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಅಲೋವೆರಾ ಜೆಲ್ಲು, ಶಾಂಪು, ನಾವೇನು ಅರಿಶಿಣದ ಪೌಡ್ರ್ ಹಾಕ್ಕೊಂಡಿದ್ದೀವಿ ಎಲ್ಲವನ್ನು ಕೂಡ, ವ್ಯಾಸ್ಲಿನು ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಎಲ್ಲವೂ ಕೂಡ ಒಂದಕ್ಕೊಂದು ಈ ರೀತಿ ಹೊಂದ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಇದನ್ನು ಕಲಿಸ್ತಾ ಹೋಗಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನುವಂಥ ಸಮಯದಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ನಂತರ ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನು ಅಥವಾ 1 ಟೀ ಸ್ಪೂನಷ್ಟು ನೋಡಿಕೊಂಡು ಹಾಲನ್ನು ಸೇರಿಸ್ಕೊಳ್ಳಿ. ಹಸಿ ಹಾಲನ್ನೇ ತೊಗೊಳ್ಬೇಕು. ಬಿಸಿ ಹಾಲು ಅಥವಾ ಕಾಯಿಸಿರೋ ಅಂಥ ಹಾಲು ನಿಮಗೆ ಏನು ಯೂಸ್ ಆಗೋದಿಲ್ಲ. ಹಸಿಯಾಗಿರೋಂಥ ಹಾಲು ತೊಗೊಂಡ್ರೆ ಅದರಲ್ಲಿ ತುಂಬ ಒಳ್ಳೆ ಅಂಶಗಳಿರುತ್ತೆ, ನಮ್ಮ ಸ್ಕಿನ್ನನ್ನು ಲೈಟ್ ಮಾಡುವಂಥ, ಬ್ರೈಟ್ ಮಾಡುವಂಥ, ಇನ್ನು ಕಪ್ಪು ಚುಕ್ಕೆಗಳೇನಿರುತ್ತೆ ಅದೆಲ್ಲ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಹಸಿ ಹಾಲಿಗಿದೆ. ಜೊತೆಗೆ ಮುಖದಲ್ಲಿ ಬಂಗೇನಾದರೂ ಇತ್ತು ಅಂದರೆ ಕಡಿಮೆ ಆಗಲಿಕ್ಕೆ, ಇರಿಟೇಷನನ್ನು ದೂರ ಮಾಡಲಿಕ್ಕೆ, ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಮುಖ ತುಂಬ ಒಣಗ್ತಾ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡಿ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ. ಅದು ಕೂಡ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ. ಜೊತೆಗೆ ಚರ್ಮವನ್ನು ತುಂಬ ಕ್ಲೀನ್ ಮಾಡುತ್ತೆ. ಅಲ್ಲಿರುವಂಥ ಜಿಡ್ಡಿನ ಅಂಶ, ಕೊಳೆ ಅಂಶ ಎಲ್ಲವನ್ನು ತುಂಬ ನೀಟಾಗಿ ತೆಗೆದು ಹಾಕುವಂಥ ಕೆಲಸವನ್ನು ಈ ಒಂದು ಹಾಲು ಮಾಡುತ್ತೆ. ಹಾಗಾಗಿ ಹಸಿ ಹಾಲನ್ನೇ ತೊಗೊಳ್ಳಿ. ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಇದು ನಿಮಗೆ ಫಸ್ಟ್ ವಾಶಲ್ಲೇ ನೀಡ್ತಾ ಹೋಗುತ್ತೆ. ಹಾಗಾಗಿ ಹಸಿ ಹಾಲನ್ನು ತೊಗೊಳ್ಳಿ. ಇನ್ನು ಈ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ಚೆನ್ನಾಗಿ ನಿಮ್ಮ ಮುಖಕ್ಕೆ ಈ ರೀತಿ ಚೆನ್ನಾಗಿ ಸ್ಕ್ರಬ್ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಇದು ಇನ್ಸ್ಟೆಂಟಾಗಿ ಗ್ಲೋ ಅನ್ನುವಂಥದ್ದನ್ನು ನೀಡುತ್ತೆ. ಇದನ್ನು ನೀವು ಕತ್ತಿನ ಭಾಗ, ಹಿಂದ್ಗಡೆ ಬೆನ್ನಿನ ಭಾಗದಲ್ಲೂ ಕೂಡ ತುಂಬ ಟ್ಯಾನ್ ಆಗಿರುತ್ತೆ, ಸನ್ ಟ್ಯಾನ್ ಆಗಿರುತ್ತೆ, ಜೊತೆಗೆ ತುಂಬ ಕಪ್ಪು ಕಲೆಗಳು ಹಾಗೇ ಉಳಿದ್ಬಿಟ್ಟಿರುತ್ತೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಕತ್ತಿನ ಭಾಗದಲ್ಲೂ ಕೂಡ ಕೆಲವೊಬ್ಬರಿಗೆ ತುಂಬ ಕಪ್ಪಾಗಿರುತ್ತೆ, ಇನ್ನು ಮಂಡಿಗಳಲ್ಲಿ ಕಪ್ಪಾಗಿರುತ್ತಲ್ಲ ಅದನ್ನೆಲ್ಲ ಕೂಡ ತೆಗಿಲಿಕ್ಕೆ, ಮೊಣಕೈ ಈ ರೀತಿ ಭಾಗಗಳಲ್ಲಿ, ಕೈ, ಕಾಲು, ಕತ್ತು, ಬೆನ್ನಿಗೆಲ್ಲ ನೀವು ಇದನ್ನು ಹಾಕಿ ನೀಟಾಗಿ ಈ ರೀತಿ ಉಜ್ಜುತ್ತಾ ಬರೋದ್ರಿಂದ, ಜೊತೆಗೆ ಮುಖಕ್ಕೂ ಕೂಡ ಇದನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡಿ ಚೆನ್ನಾಗಿ ಉಜ್ಜುತ್ತಾ ಬರೋದ್ರಿಂದ ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿಯಾಗಿ ಮಸಾಜ್ ರೀತಿ ಅಂದರೆ ನಿಧಾನವಾಗಿ ಇದನ್ನು ಸ್ಕ್ರಬ್ ರೀತಿ ಈ ರೀತಿ ಉಜ್ಕೊಳ್ಬೇಕು. ಈ ರೀತಿ ಮಾಡಿ ಆನಂತರ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟಾಗಿ ಮುಖವನ್ನು ತೊಳಿತಾ ಬನ್ನಿ. ಖಂಡಿತವಾಗ್ಲೂ ಇದು ಇನ್ಸ್ಟೆಂಟಾಗಿ ನಿಮಗೆ ಒಂದೇ ವಾಶಲ್ಲಿ ಒಳ್ಳೆ ಒಂದು ರಿಸಲ್ಟನ್ನು ನೀಡುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಖರ್ಚಿಲ್ದೇ ಮನೆಯಲ್ಲೇ ಚರ್ಮ ಹೊಳೆಯುವಂತೆ ಮಾಡ್ಕೊಳ್ಳೋದಕ್ಕೆ ಇದು ಸುಲಭ ಉಪಾಯ. ಖಂಡಿತ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.